ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಏಡಿಗಳು ಸಿಗ್ತಾವೆ ಇದರಲ್ಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಆಮೇಲೆ ತೆಗಿತೀವಿ. ಇಲ್ಲಿ ನೋಡಿ ಏಡಿ ಎಷ್ಟು ದೊಡ್ಡದಿದೆ ಅಂತ, ದೊಡ್ಡದೇನು ಸಿಗ್ತದೆ ಇದು ನೋಡಿ. ಅದನ್ನು ಆ ಥರ ಹಿಡಿಬೇಕು, ಮುಂದಿನ ಹಿಡಿದ್ರೆ ಅಲ್ಲ ಬೆಳೆ ಹೋದಂಗೆ ನಿಮ್ದು. ಆಮೇಲೆ ಮಾಹೇಶ್ಮತಿ ಇಲ್ಲಿ ನೋಡಿ, ಅಲ್ಲ ಇಷ್ಟು ದೊಡ್ಡ ಸಿಗರೆ ಸಾಕು ನಂಗೆ ಒಬ್ನಿಗೆ ಕರೆಕ್ಟ್ ಆಗ್ತಿದೆ ಅದು. ಇಲ್ಲಿ ನೋಡಿ ಅದರಲ್ಲಿ ಮರಿ ಮಕ್ಕಳಿದ್ದಾವೆ ನೋಡಿ. ಇಲ್ಲಿ ನೋಡಿ ಏಡಿಗಳಲ್ಲಿ ಮರಿಗಳಿರ್ತಾವಲ್ಲ, ಅದು ಇಲ್ಲಿ ನೋಡಿ ಎಲ್ಲ ನೀರಲ್ಲಿ ಕರೆಕ್ಟ್ ಬಿಡು. ಅದರಲ್ಲಿ ಸಾಯ್ತದೆ. ಇಲ್ಲಿ ನೋಡಿ ಏನು ಹೊರ ಸಾಹಸ ಮಾಡಿದ್ರಲ್ಲ. ಇಲ್ಲಿ ನೋಡಿ ಏಡಿಗಳು ಎಷ್ಟಿದಾವೆ. ಇಲ್ಲಿ ನೋಡಿ ಏಡಿಗಳು, ಇಲ್ಲಿ ನೋಡಿ ಏಡಿಗಳ ಮಕ್ಕಳು, ಮರಿ ಮಕ್ಕಳು ಇವರೆಲ್ಲ ಎಷ್ಟಿದಾವೆ ನೋಡಿ. ಇಲ್ಲಿ ನೋಡಿ ಒಂದೇ ಏಡಿಯಲ್ಲಿ ಅಷ್ಟೆಲ್ಲ ಇರ್ತವೆ. ಈ ಒಂದು ಏಡಿಯಲ್ಲಿ ಅದು ಸಿಟ್ಟಲ್ಲಿ ಬಂದದೆ ಅದು ಏಡಿ, ಅದು ಹಂಗೆ ಮಾಡ್ತಾಯಿದೆ ನೋಡಿ. ಇದರಲ್ಲಿ ಇವಾಗ ಇದು ಸಿಕ್ಕಿದೆ ನೋಡಿ, ಒಂದು ಏಡಿ, ಈ ಚಿಕ್ಕ ಏಡಿ ಮತ್ತು ಇದೊಂದು ಚಿಕ್ಕ ಮೀನ ಅಷ್ಟೇ, ಮತ್ತೇನಿಲ್ಲ. ಈ ಒಂದು ಪ್ರಯೋಗ ಮಾಡಿ ತೋರಿಸ್ತೇವೆ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಮೀನಿಗೆ ಕಟ್ ಮಾಡಿಬಿಟ್ಟದೆ. ಇಲ್ಲಿ ನೋಡಿ ಹಾಂ ಅದೇನೈತೆ ಐತೆ ಶೆವಡಿ ಇತ್ತೆ ಕಟ್ಟಿದೆ. ಇಲ್ಲಿ ನೋಡಿ ಏಡಿ ಮೀನಿಗೆ ಕೊಂದುಬಿಡ್ತು. ಇಲ್ಲಿ ನೋಡಿ ಎಷ್ಟು ಗಟ್ಟಿ ಕಟ್ ಮಾಡ್ತದೆ ಅಂದರೆ ಅಯ್ಯೋ. ಇಲ್ಲಿ ನೋಡಿ ಇವಾಗ ಕಾಣಿಸ್ತೇವೆ, ಮೀನಿಗೆ ತೆಗೆದು ಕಾಣಿಸ್ತೇವೆ. ಇಲ್ಲಿ ನೋಡಿ ಈ ಥರ ಹಿಡ್ದದೆ ಮೀನಿಗೆ. ಅಯ್ಯೋ ಮತ್ತು ಇದ್ರ ಒಳಗೆ ಬೆರಳನ್ನು ನೀವು ಯಾವತ್ತೂ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಇದು ಹಿಡಿದ್ರೂ ಓಕೆ, ಹಾಕಿದ್ರೆಲ್ಲ ಬೆರಳು ಹೋದಂಗೆ ನಿಮ್ದು ಮತ್ತೆ ಎಲ್ಲೋದಂಗೆ. ಹಾಂ ಸನ್ಯಾಸ. ಇಲ್ಲಿ ನೋಡಿ ಅಷ್ಟು ಈ ಸರ್ ತೆಗಿಲಿಕ್ಕೆ ಹಾಂ ನೋಡಿ. ಅಯ್ಯೋ ತೆಗಿ, ಮಿನಿ ತೆಗಿ, ಕಾಯಿ ತೆಗಿ, ದೊಡ್ಡಾರು ತೆಗಿತೀಗ ತೆಗಿಯೋ ಗಣಪ ಮೀನು ಬರ್ತಿಲ್ಲ. ಇಲ್ಲ ಇಲ್ಲಿ ನೋಡಿ. ಹಾಂ ನೋಡಿ ಅದ್ರ ಬಾಲ ಬರ್ತಾ ಇದಾವೆ, ಆದರೆ ಮೀನಾನೇ ಬರ್ತಾ ಇಲ್ಲ. ಒಂದು ಮೀನ ಕಾಳು ಮಾಡಿದ್ರು ಇವರು, ಒಂದು ಮೀನಿನ ಜೀವನ ತೆಗೆದ್ರಿ ಇವರು. ಮತ್ತೆ ಇಡೀ ಜೀವನ ಅದಕ್ಕೆ ಎಷ್ಟು ಆಸೆ ಇತ್ತು, ಎಷ್ಟು ಆಕಾಂಕ್ಷೆ ಇತ್ತು. ನಿಂದು ಹಂಗಾಗ್ತಿತ್ತು ಒಂದು ದಿವಸ. ಒಂದಿನ ಆ ಮೀನ ತಿಳ್ಕೊಂಡಿತ್ತು ಚಿನ್ನದ ರೇಟ್ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ನಾನು ಇಲ್ಲಿ ಇರ್ತೇನಂತ. ಆದರೆ ಇವಾಗ ಏನಿಲ್ಲ, ಮೀನ ಚಿನ್ನದ ರೇಟ್ ಆಗಿಬಿಡ್ತು. ನಮಗೆ ಆಟ, ಮೀನಿಗೆ ಪ್ರಾಣ ಸಂಕಟ ಆಗ್ತಾ ಇದೆ. ಇಲ್ಲಿ ನೋಡಿ. ಸೊ ಫೈನಲಿ ಇದನ್ನು ನಾವು ಇವಾಗ ಅದ್ರೊಳಗೆ ಹಾಕ್ತೇವೆ. ಸೊ ಇವಾಗ ಪರ್ಫೆಕ್ಷನ್ ಆಯ್ತು, ಇಲ್ಲೂ ಗಟ್ಟಿ ಕರೆಕ್ಟಾ.